ಹಲೋ ಬೆಸ್ಟೀಸ್, ಇವತ್ತಿನ ರೆಸಿಪಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಕಲರ್ಫುಲ್ ಆಗಿರುವಂಥದ್ದು ಬೀಟ್ರೂಟ್ ಫ್ರೈ. ಈ ವಿಡಿಯೋನಲ್ಲಿ ಸ್ವಲ್ಪ ಕ್ರಿಯೇಟಿವಿಟಿ ತೋರಿಸಿದ್ದೀನಿ ನೋಡಿ. ಓಕೆ, ಇವಾಗ ರೆಸಿಪಿ ನೋಡೋಣ. ಫಸ್ಟ್ ಬೀಟ್ರೂಟ್ ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿರಿ. ಇವಾಗ ಫಸ್ಟ್ ಕಡಾಯಿನಲ್ಲಿ ಆಯಿಲ್ ಹಾಕಿ ಕರಿಬೇವು, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿ. ಎಲ್ಲ ಲೋ ಫ್ಲೇಮಲ್ಲೇ ಮಾಡಬೇಕು. ಇವಾಗ ಈರುಳ್ಳಿ ಉದ್ದಕ್ಕೆ ಇಟ್ಕೊಂಡಿರೋದು ಒಂದು ಈರುಳ್ಳಿ ಹಾಕಿ, 2 ಹಸಿಮೆಣಸಿನ್ಕಾಯಿ ಚಾಪ್ ಮಾಡಿ ಇಟ್ಕೊಂಡಿರೋದು ಹಾಕಿ ಫ್ರೈ ಮಾಡಬೇಕು. ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಬೇಕಿದೆಲ್ಲ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ನಾವು ತುರಿದು ಇಟ್ಕೊಂಡಿರೋ ಬೀಟ್ರೂಟ್ ಹಾಕಿ ಸಾಟೆ ಮಾಡಿ 2 ನಿಮಿಷ ಮತ್ತೆ ಪ್ಲೇಟ್ ಮುಚ್ಚಿಟ್ಟು ಲೋ ಫ್ಲೇಮಲ್ಲಿ ಫ್ರೈ ಆಗಲಿ. ಮತ್ತು ಒಂದು ಅರ್ಧ ನಿಮಿಷ ಎಲ್ಲ ಫ್ರೈ ಮಾಡಿದ ಮೇಲೆ ನೆಕ್ಸ್ಟ್ ಪ್ರಾಸೆಸ್ ಹೋಗೋಣ. 1 ಸ್ಪೂನ್ ಧನಿಯಾ ಪೌಡ್ರು, ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಂದು ಸತಿ ಕಲಸಿ ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿ 2 ಇಂದ 3 ನಿಮಿಷ ಲೋ ಫ್ಲೇಮಲ್ಲಿ ಪ್ಲೇಟ್ ಮುಚ್ಚಿಟ್ಟು ಫ್ರೈ ಆಗಲಿ. ಇಷ್ಟೇ, ತುಂಬ ಸಿಂಪಲ್ಲು, ಹೆಲ್ತಿ ಆ್ಯಂಡ್ ಟೇಸ್ಟಿ ಆಗಿರೋ ಬೀಟ್ರೂಟ್ ಫ್ರೈ ರೆಡಿ ಆಗುತ್ತೆ. ಚಪಾತಿ, ರೈಸ್ ಸೂಪರ್ ಟೇಸ್ಟಿಯಾಗಿರುತ್ತೆ. ನನಗೆ ರೈಸ್ ಕಾಂಬಿನೇಷನ್ಗೆ ತುಂಬ ಇಷ್ಟವಾಗುತ್ತೆ, ಯಾಕಂದರೆ ತುಂಬ ಕಲರ್ಫುಲ್ ಆಗಿರುತ್ತೆ. ಅದು ನೋಡಿದ್ರೇ ತಿನ್ಬೇಕು ಅನಿಸ್ಬೇಕು. ನಾವು ಮಾಡಿರೋದ್ರಲ್ಲಿ ಟೇಸ್ಟ್ ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿದ್ರೇ ತುಂಬ ಹೆಲ್ದಿ, ಟೇಸ್ಟಿ ಆ್ಯಂಡ್ ಈಸಿ ಆಗಿರೋ ಬೀಟ್ರೂಟ್ ಫ್ರೈ ರೆಡಿ ಆಗಿದೆ. ನೀವು ಒಂದು ಸತಿ ಕೊಡೋ ಪ್ರೆಸೆಂಟೇಷನಲ್ಲೇ ಹೊಟ್ಟೆ ಹಸಿವಾಗಿ ತಿನ್ಬೇಕು ಅನಿಸ್ಬೇಕು. ನೀವು ಒಂದು ಸತಿ ಈಸಿ, ಟೇಸ್ಟಿ ಆ್ಯಂಡ್ ಹೆಲ್ದಿ ಇರುವಂಥ ಬೀಟ್ರೂಟ್ ರೆಸಿಪಿ ಟ್ರೈ ಮಾಡಿ. ಬನ್ನಿ, ಕಾಮೆಂಟ್ ಬಾಕ್ಸಲ್ಲಿ ಮಾತಾಡೋಣ.